ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಮತ್ತು ನೀಟ್ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಸುಧಾರಣೆಗಳು ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಹೈಕೋರ್ಟ್ನ ಆದೇಶದ ಮೇಲೆಗೆ ಅವ್ರನ್ನ ಉಳಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರನ್ನು ಬಲಾತ್ಕಾರವಾಗಿ ಕಿಡ್ನ್ಯಾಪ್ ಮಾಡಿ ಅಪಹರಣ ಮಾಡಿ ಒತ್ತಿಯಾಳಾಗಿ ಇಟ್ಕೊಂಡಿತ್ತು. ಕೂಡಲೇ ಧರ್ಮೇಂದ್ರ ಪ್ರಧಾನ್ ಏನಿದ್ದಾರೆ ಅವರ ರಾಜೀನಾಮೆಯನ್ನು ಪಡಿಬೇಕು, ಇಲ್ಲಾಂದರೆ ಈಗಾಗಲೇ ಇಲ್ಲಿ ಘೋಷಣೆ ಕೂಗ್ತಾ ಇದ್ದಾರೆ, ಪ್ರಧಾನ್ ಹೋಗಲಿಲ್ಲ ಅಂದರೆ ಪ್ರಧಾನಿನೇ ಹೋಗ್ತಾರೆ ಅಂತ. 6 ಜನ ಇಲ್ಲಿ ಬೆಂಗಳೂರಿನ ಧರಣಿ ಸ್ಥಳದಲ್ಲಿ 4 ದಿನಗಳಿಂದ ಇಲ್ಲಿ ನಿರಂತರವಾಗಿ ಧರಣಿ ನಡೀತಾ ಇದೆ. ಇಲ್ಲಿ ನಾವು ಇವತ್ತು ಉಪವಾಸ ಸತ್ಯಾಗ್ರಹ, ಅವರ ಹೋರಾಟವನ್ನು ಬೆಂಬಲಿಸಿ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರದ ಅತಿ ದೊಡ್ಡ ಶಕ್ತಿ ಏನು ಅಂದರೆ ನಮ್ಮ ದೇಶದಲ್ಲಿರುವಂತಹ ಭ್ರಷ್ಟ ವಂಶಪಾರಂಪರ ರಾಜಕಾರಣದ ವಿರೋಧ ಪಕ್ಷಗಳ ದೌರ್ಬಲ್ಯಗಳೇ. ನರೇಂದ್ರ ಮೋದಿ ಅವರು, ಬಿಜೆಪಿ ಅವರು ಈ ಸಂದರ್ಭದಲ್ಲಿ ತಮ್ಮ ದರ್ಪಿಷ್ಟ, ದುರಹಂಕಾರಿ, ದುರ್ಯೋಧನ ಮನಸ್ಥಿತಿಯನ್ನ ಬದಿಗಿಟ್ಟು ಕೈ ಬಿಟ್ಟು ಜನರ ಜೊತೆಗೆ ಸಂವಾದವನ್ನ ಮಾಡಬೇಕು ಅಂತ ನಾನು ಬಯಸ್ತೀನಿ. ದೇಶದ ಯುವ ಜನತೆ ಏನಾದ್ರು ದಂಗೆ ಎದಾಳ್ತು ಅಂತಂದ್ರೆ ನಿಮ್ಮ ಸರ್ಕಾರ ಹೆಸರಿಗೆ ಹೇಳ್ದಂಗೆ ಹೋಗುತ್ತೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ನೀಟ್ ಪರೀಕ್ಷೆ ಅವಾಂತರ ಹಾಗೂ ಏನು ಮೊನ್ನೆ ನಡೆದಂತಹ ದೆಹಲಿ ಘಟನೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಆದಂಥ ಹಲ್ಲೆಯನ್ನು ವಿರೋಧಿಸಿ ಇಂದು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 1 ದಿನದ ಉಪವಾಸ ಸತ್ಯಾಗ್ರಹವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ವೇದಿಕೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇರ್ಬೋದು, ಶಿಕ್ಷಣ ಪರ ಸಂಘಟನೆಗಳು ಇರ್ಬೋದು, ಮಹಿಳಾ ಸಂಘಟನೆಗಳು ಹಾಗೂ ಇದಕ್ಕೆ ಬೆಂಬಲವನ್ನು ಸೂಚಿಸಿ ರಾಜಕೀಯ ಪಕ್ಷಗಳು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗಾದರೆ ಅವರೆಲ್ಲರನ್ನು ಮಾತಾಡಿಸ್ತಾ ಹೋಗೋಣ, ಈ ಒಂದು ಉಪವಾಸ ಸತ್ಯಾಗ್ರಹದ ಬಗ್ಗೆ ಏನನ್ನ ಹೇಳ್ತಾರೆ ಅನ್ನೋದನ್ನು. ನೋಡಿ, ಕಳೆದ 1 ತಿಂಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಾವಿರಾರು ಯುವ ಜನರು ಭ್ರಷ್ಟ ಮತ್ತು ಅದಕ್ಷ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಮತ್ತು ನೀಟ್ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಸುಧಾರಣೆಗಳು ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಮತ್ತು ಆ ನೀಟ್ನಲ್ಲಿ ಆದಂಥ ಅಕ್ರಮಗಳ ಕಾರಣದಿಂದಾಗಿ ಮರುಪರೀಕ್ಷೆ ಆದಂಥ ಸಂದರ್ಭದಲ್ಲಿ ಏನೆಲ್ಲ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು, ಆ ವಿದ್ಯಾರ್ಥಿಗಳ ಕುಟುಂಬದವರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ಹೋರಾಟ ಶುರು ಮಾಡಿದರು. ಆದರೆ ಇವತ್ತಿನ ತನಕ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಅವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಲೇ ಇಲ್ಲ. ಒಬ್ಬ ಪರಿಸರವಾದಿ ಹೋರಾಟಗಾರ, ಸಾಮಾಜಿಕ ಹೋರಾಟಗಾರ, ಒಂದು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರುವಂತಹ ಸೋನಂ ವಾಂಗ್ಚುಕ್ ಅನ್ನುವಂಥ ಒಬ್ಬ ಹಿರಿಯ ನಾಗರಿಕರು 25 ದಿನಗಳಿಂದ ಉಪವಾಸ ಕೂತಿದ್ದಾರೆ. ನಿನ್ನೆ ತನಕ ಅವರನ್ನು ಸರಿಯಾಗಿ ಮಾತಾಡಿಸಲೇ ಇಲ್ಲ. 21-22 ದಿನ ಆದಮೇಲೆ ಹೈಕೋರ್ಟ್ನ ಆದೇಶದ ಮೇಲೆಗೆ ಅವ್ರನ್ನ ಉಳಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರನ್ನು ಬಲಾತ್ಕಾರವಾಗಿ ಕಿಡ್ನ್ಯಾಪ್ ಮಾಡಿ ಅಪಹರಣ ಮಾಡಿ ಒತ್ತಿಯಾಳಾಗಿ ಇಟ್ಕೊಂಡಿತ್ತು. ನಿನ್ನೆ ಬೇರೆ ಆಸ್ಪತ್ರೆಗೆ ವರ್ಗಾಯಿಸಬಹುದು ಅಂತ ಹೈಕೋರ್ಟ್ ಹೇಳಿದ ಕಾರಣಕ್ಕಾಗಿ ವರ್ಗಾಯಿಸಿದ್ದಾರೆ. ಇವತ್ತು ದೇಶಾದ್ಯಂತ ಜನ ಹೋರಾಟದಲ್ಲಿ ತೊಡಗಿದ್ದಾರೆ, ಸ್ವಯಂ ಪ್ರೇರಿತವಾಗಿ ಯುವಜನರು ಬರ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಇದನ್ನೆಲ್ಲ ಗಮನಿಸಿಕೊಂಡು ಈ ಕೂಡಲೇ ಧರ್ಮೇಂದ್ರ ಪ್ರಧಾನ್ ಏನಿದ್ದಾರೆ ಅವರ ರಾಜೀನಾಮೆಯನ್ನು ಪಡಿಬೇಕು, ಇಲ್ಲಾಂದರೆ ಈಗಾಗಲೇ ಇಲ್ಲಿ ಘೋಷಣೆ ಕೂಗ್ತಾ ಇದ್ದಾರೆ, ಪ್ರಧಾನ್ ಹೋಗಲಿಲ್ಲ ಅಂದರೆ ಪ್ರಧಾನಿನೇ ಹೋಗ್ತಾರೆ ಅಂತ. ಪ್ರಧಾನ್ ರಾಜೀನಾಮೆ ಕೊಡಬೇಕು. ಅದೇ ತರಕ್ಕೆ ಪ್ರಧಾನಿಯವರು ಸಹ ಈ ಸಂದರ್ಭದಲ್ಲಿ ನೈತಿಕ ಹೊಣೆ ಹೊತ್ತು ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರವಾದ ಸುಧಾರಣೆಗಳನ್ನು ತರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ಹಾಗೆ ಮಾಡಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಮತ್ತು ಇವತ್ತು ಆ 25ನೇ ದಿವಸ ಸೋನಂ ವಾಂಗ್ಚುಕ್ ಅವರು ಉಪವಾಸ ಕೂತ 25ನೇ ದಿವಸದ ಸಂದರ್ಭದಲ್ಲಿ ನಾವು 16 ಜನ ಇಲ್ಲಿ ಬೆಂಗಳೂರಿನ ಧರಣಿ ಸ್ಥಳದಲ್ಲಿ 4 ದಿನಗಳಿಂದ ಇಲ್ಲಿ ನಿರಂತರವಾಗಿ ಧರಣಿ ನಡೀತಾ ಇದೆ. ಇಲ್ಲಿ ನಾವು ಇವತ್ತು ಉಪವಾಸ ಸತ್ಯಾಗ್ರಹ, ಅವರ ಹೋರಾಟವನ್ನು ಬೆಂಬಲಿಸಿ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಇದು ಬರೀ ಶಿಕ್ಷಣ ವ್ಯವಸ್ಥೆ ಒಂದೇ ಅಲ್ಲ, ಕೇಂದ್ರ ಸರ್ಕಾರದ ವೈಫಲ್ಯಗಳು ಹೆಚ್ಚಾಗಿದೆ. ಈ ಹೋರಾಟ ಇದೊಂದು ಬೇಸಿಕ್ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಆಂದೋಲನ ಶುರು ಮಾಡೋದಕ್ಕೆ, ಪ್ರತಿರೋಧ ಮಾಡೋದಕ್ಕೆ, ಯಾವುದೇ ರಾಜಕೀಯಗೊಳಿಸೋದಕ್ಕೆ, ಜನ ಈ ದೇಶದ ಜನ ಅವರ ವಿರುದ್ಧ ನಿಂತ್ಕೊಳ್ಳೋದಕ್ಕೆ, ಧ್ವನಿ ಎತ್ತೋದಕ್ಕೆ ಇದೊಂದು ಬೇಸಿಕ್ ಅನ್ಸುತ್ತೆ. ನೋಡಿ, ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರದ ಅತಿ ದೊಡ್ಡ ಶಕ್ತಿ ಏನು ಅಂದರೆ ನಮ್ಮ ದೇಶದಲ್ಲಿರುವಂತಹ ಭ್ರಷ್ಟ ವಂಶಪಾರಂಪರ ರಾಜಕಾರಣದ ವಿರೋಧ ಪಕ್ಷಗಳ ದೌರ್ಬಲ್ಯಗಳೇ. ಪರಮ ಭ್ರಷ್ಟರು ಬಿಜೆಪಿ ಏತರ ಎಷ್ಟೋ ರೀಜನಲ್ ಪಾರ್ಟೀಸು ಮತ್ತು ಕಾಂಗ್ರೆಸ್ಸು, ಅವರು ಪ್ರಜಾಪ್ರಭುತ್ವ ವಿರೋಧಿಯಾದಂಥ ಕುಟುಂಬ ರಾಜಕಾರಣದ ಪ್ರತಿನಿಧಿಗಳು, ಈ ಕಾಂಗ್ರೆಸ್ಸು ಸೇರಿದಂತೆ SJP ಅನೇಕ ರಾಜಕೀಯ ಪಕ್ಷಗಳು, ದೇಶಾದ್ಯಂತ ಇರುವಂಥ ಪ್ರಾದೇಶಿಕ ಪಕ್ಷಗಳು. ಹಾಗಾಗಿ ಇಷ್ಟು ದಿವಸಗಳ ಕಾಲ ನರೇಂದ್ರ ಮೋದಿ ಅವರ ಬಗ್ಗೆ, ಬಿಜೆಪಿ ಬಗ್ಗೆ ಹೋರಾಟ ಮಾಡೋದಕ್ಕೆ ಬೇಕಾದಂಥ ನೈತಿಕತೆಯನ್ನೇ ಈ ವಿರೋಧ ಪಕ್ಷಗಳು ಸಂಪಾದಿಸಿಕೊಳ್ಳಿಲ್ಲ. ಆ ಸಂದರ್ಭದಲ್ಲಿ ಇವತ್ತು ದೇಶಾದ್ಯಂತ ಯುವಕರು ಈ ಹೋರಾಟಕ್ಕೆ ಬಂದಿರೋದ್ರಿಂದ ಇವರನ್ನ, ಆ ವಿರೋಧ ಪಕ್ಷಗಳವರನ್ನ ನಾವು ಆಪರೇಷನ್ ಮಲ ಮಾಡೋದು ಹಾಗೆ ಆಗಲಿ, CBI ED ಚೂ ಬಿಟ್ಟು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಇವರು ಎಲ್ಲವನ್ನು ಮೀರಿದಂಥವರು. ಮತ್ತು ಇವರು ಕಣ್ಣು ಬಿಟ್ಟಾಗಲಿಂದ ಅವರಿಗೆ ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಿ ಕಾಣಿಸ್ತಾ ಇದ್ದಾರೆ. 12 ವರ್ಷಗಳಿಂದ ದೇಶದಲ್ಲಿ ಏನು ಬದಲಾವಣೆ ಆಗಿದೆ? ಯಾವ ಸಕಾರಾತ್ಮಕ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿದೆ? ಭ್ರಷ್ಟಾಚಾರ ಹೋಗಿದೆಯಾ? ನಿರುದ್ಯೋಗ ಕಡಿಮೆ ಆಗಿದೆಯಾ? ಅಕ್ರಮಗಳು, ಅವ್ಯವಹಾರಗಳು, ಅತ್ಯಾಚಾರಗಳು ಏನಾದ್ರು
ನಿಂತಿದೆಯಾ ಅಥವಾ ಹತೋಟಿಗೆ ಬಂದಿದೆಯಾ? ಇಲ್ಲವಲ್ಲ. ಹಾಗಾಗಿ ಯುವಜನರು ದೇಶಾದ್ಯಂತ ಭ್ರಮ ನಿರಸನಗೊಂಡಿದ್ದಾರೆ. ಯಾವ ಜನರು ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಿದ್ರು ಅವರ ಮಕ್ಕಳೇ ಇವತ್ತು ನರೇಂದ್ರ ಮೋದಿ ಅವರನ್ನ ಪ್ರಶ್ನಿಸ್ತಾ ಇದ್ದಾರೆ, ಅಕೌಂಟಬಿಲಿಟಿಯನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಹೋರಾಟ ಬಹಳ ಗಂಭೀರವಾದ ಸಂದರ್ಭದಲ್ಲಿ ಬಂದಿದೆ. ನರೇಂದ್ರ ಮೋದಿ ಅವರು, ಬಿಜೆಪಿ ಅವರು ಈ ಸಂದರ್ಭದಲ್ಲಿ ತಮ್ಮ ದರ್ಪಿಷ್ಟ, ದುರಹಂಕಾರಿ, ದುರ್ಯೋಧನ ಮನಸ್ಥಿತಿಯನ್ನ ಬದಿಗಿಟ್ಟು ಕೈ ಬಿಟ್ಟು ಜನರ ಜೊತೆಗೆ ಸಂವಾದವನ್ನ ಮಾಡಬೇಕು ಅಂತ ನಾನು ಬಯಸ್ತೀನಿ. ಯುವಕರ ದೇಶದ ಭವಿಷ್ಯ ಅಂತಾರೆ. ಯುವಕರು ಇವತ್ತಿನ ಕೇಳ್ತಾ ಇರೋದು ಪರೀಕ್ಷೆ ಹಗರಣ ಬಗ್ಗೆ ಸ್ಪಷ್ಟೀಕರಣ ಕೊಡ್ರಿ. ನಮ್ಮ ಬಡವರು ವಿದ್ಯಾರ್ಥಿಗಳು ಸಾಯ್ತಾರೆ, 22 ಜನ ವಿದ್ಯಾರ್ಥಿಗಳು ಸಾಯ್ತಿದ್ದಾರೆ. ಈ ಥರ ಪ್ರತಿಭಟನೆ ಒಂದು ಹಕ್ಕು ಪ್ರಜಾಪ್ರಭುತ್ವದಲ್ಲಿ. ಈಗ ಪ್ರತಿಭಟನೆ ಮಾಡೋದು ಅವ್ರ ಮೇಲೆ ಲಾಠಿ ಚಾರ್ಜ್ಗಳಾಗ್ತಾ ಇದೆ. ಎಲ್ಲಿಗೆ ಹೊರಡ್ತಾ ಇದೆ ಸರ್ ದೇಶ? ನೋಡಿ, ನಿನ್ನೆ ನಾವು ಗಮನಿಸಿದ ಹಾಗೆ ಒಬ್ಬ 20 ವರ್ಷದ ವಿದ್ಯಾರ್ಥಿನಿ, ಆಕೆಗೆ ತಲೆಗೆ ಪೆಟ್ಟು ಬಿದ್ದು ICUನಲ್ಲಿ ಸೇರಿಸಿದ್ರು. ಎಷ್ಟು ಸುಮಾರು 90 ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ. ಅಂದ್ರೆ ನಾವೆಲ್ಲ ನೋಡಿದ್ವಿ, ರಕ್ತ ಬಂದಿರೋದು, ಕೈಗೆ ಕಾಲಿಗೆ ಯಾರ್ಯಾರೋ ಮಫ್ತಿನ್ ಬಂದು ಹೊಡೆದಿರೋದು ಎಲ್ಲಾನು. ಯುವಜನರು ಶಾಂತಿಯುತವಾಗಿ ಹೋರಾಟ ಮಾಡಿದ್ರು. ಎಷ್ಟು ದಿವಸಗಳು ಮಾಡಿದ್ರು? ಸುಮಾರು 25 ದಿನಗಳ ಮೇಲೆ ಮಾಡಿದ್ರು. ಅದಾದ್ಮೇಲೆ ಸಂಸತ್ ಚಲೋ ಅಂತ ಕರೆ ಕೊಟ್ಟಿದ್ದು. ಇವ್ರು ಕಡಿಮೆ ಜನ ಇದ್ದಾರೆ, ಇವ್ರೇನು ಬರೋದಿಲ್ಲ, ಇವರೆಲ್ಲ ಆನ್ಲೈನು ಜೆನ್ಸಿಗಳು ಈ ತರ ರಸ್ತೆಗೆ ಇಳಿಯೋದಿಲ್ಲ ಅನ್ನುವಂಥ ದುರಹಂಕಾರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ನಡೆದುಕೊಂಡ ಕಾರಣಕ್ಕಾಗಿ ಎಲ್ಲಿಂದ ಬಂದ್ರು ರಸ್ತೆಗಳು ತಡೆದ್ರು. 5 ಪ್ರಮುಖ ಮೆಟ್ರೋ ಸ್ಟೇಷನ್ಗಳನ್ನ ಮುಚ್ಚಿದ್ರು. ದೆಹಲಿಯಲ್ಲಿ ಮೊಬೈಲ್ ಇಂಟರ್ನೆಟ್ ಶಟ್ ಡೌನ್ ಮಾಡಿದ್ರು. ಆದ್ರೂ ಸಹ 20,000ಕ್ಕಿಂತ ಹೆಚ್ಚು ಯುವಜನರು ದೆಹಲಿಗೆ ಬಂದರು. ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರು ಇವ್ರು ಯಾರು ನಮ್ಮ ವಿರುದ್ಧ ಮಾತಾಡೋದಿಲ್ಲ ಅಂತ ಅಂದ್ಕೊಂಡಿದ್ದು ವಿರುದ್ಧವಾಗಿ ಇವತ್ತು ಹೋರಾಟ ನಡೀತು. ಅವರನ್ನ ಎಂಗೇಜ್ ಮಾಡ್ಕೊಳ್ತಾ ಇದ್ದ ಕಾರಣಕ್ಕಾಗಿ, ಅವರನ್ನ ಒಂದು ನಿಕೃಷ್ಟವಾಗಿ ನೋಡಿದ ಕಾರಣಕ್ಕಾಗಿ ಇವತ್ತು ಇಡೀ ದೇಶದ ಯುವಜನತೆ ನಿಂತ್ಕೊಂಡಿದೆ. ಇವತ್ತಿನ ಯುವಜನತೆ ಅವರ ಅಪ್ಪ ಅಮ್ಮಂದಿರ ಕಾಲದವರಲ್ಲ, ಅವರ ಅಪ್ಪ ಅಮ್ಮಂದಿರಲ್ಲ. ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು, ಏನ್ ಹೇಳಿದ್ರು ಜೈ ಜೈ ಅನ್ನೋದಿಕ್ಕೆ. ಅದೇ ರೀತಿಯಲ್ಲೇ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಭ್ರಷ್ಟ ಇತರ ಪಕ್ಷಗಳು ಅವರು ಮಾಡುವ ಕುಟುಂಬ ರಾಜಕಾರಣವನ್ನು ಬೆಂಬಲಿಸುವಂತವರು ಅಲ್ಲ. ಇವತ್ತು ಇಡೀ ದೇಶದ ಯುವಜನತೆ ಎದ್ದು ನಿಂತಿದ್ದಾರೆ. ಒಂದೇ ಒಂದು ಈ ಸಂದರ್ಭದಲ್ಲಿ ನನಗೆ ಅಪಾಯ ಕಾಣಿಸೋದೇನಾದ್ರೂ ಇದ್ರೆ, ಇಡೀ ಈ ಭ್ರಷ್ಟ ರಾಜಕಾರಣಗಳ ಕಾರಣದಿಂದಾಗಿ ಇಲ್ಲೇನಾದ್ರೂ ಕಾನೂನು ಸುವ್ಯವಸ್ಥೆ ಕೆಟ್ಟು ಅರಾಜಕತೆ ಬಂದ್ರೆ ಈ ದೇಶದ ಸಂವಿಧಾನವೇ ಏನು ಒಂದು ಅಪಾಯಕ್ಕೆ ಸಿಲುಕುತ್ತೆ, ದೇಶದ ಪ್ರಜಾಪ್ರಭುತ್ವ ಅಪಾಯಕ್ಕೆ ಸಿಲುಕುತ್ತೆ ಅನ್ನುವಂತಹ ದೇಶ ಬೇರೆ ಯಾವುದೋ ಒಂದು ಅರಾಜಕತೆಗೆ ಹೋದ್ರೆ ಹೇಗಪ್ಪ ಈ ದೇಶವನ್ನು ಮತ್ತೆ ಒಗ್ಗೂಡಿಸೋದು ಅನ್ನುವಂತಹದ್ದು. ಹಾಗಾಗಿ ಎಲ್ಲ ರಾಜಕಾರಣಿಗಳು JDS, ಕಾಂಗ್ರೆಸ್, BJP ಸೇರಿದಂತೆ ಅಥವಾ ನಮ್ಮ ಒಟ್ಟಾರೆ ಆ ತರಹದ ಪಕ್ಷಗಳು ಏನಿದೆ ಅವರೆಲ್ಲ ಇವತ್ತು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅವರು ಈ ದೇಶದ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಉಳಿಸಬೇಕು ಅನ್ನೋ ಹಾಗಿದ್ರೆ ಅವರು ಭ್ರಷ್ಟಾಚಾರವನ್ನು ಕೈ ಬಿಡಬೇಕು, ಅಕ್ರಮಗಳನ್ನ ನಿಲ್ಲಿಸಬೇಕು. ವಂಶ ಪಾರಂಪರ್ಯ ರಾಜಕಾರಣದ ಹೊರತಾಗಿ ಆಂತರಿಕ ಪ್ರಜಾಪ್ರಭುತ್ವ ಇರುವಂತಹ ಒಂದು ಉತ್ತಮ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ಮತ್ತು ಪಕ್ಷಗಳನ್ನ ಕಟ್ಟಬೇಕು. ಆಗ ಮಾತ್ರ ಈ ಯುವಜನರಿಗೆ ಈ ವ್ಯವಸ್ಥೆಯ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಬರುತ್ತೆ. ಇಲ್ಲ ಅಂದ್ರೆ ಇದು ಇವತ್ತಲ್ಲ ನಾಳೆ, ಇವತ್ತು ಭಾರತ ನಡೀತಿರುವಂತ ರೀತಿಯಲ್ಲಿ ಬಹಳ ಕೆಟ್ಟ ದಿನಗಳ ಕಡೆಗೆ ನಾವು ಹೋಗ್ತಿದ್ದೀವಿ. ಏನು ಬೇಕಾದ್ರೂ ಅಪಾಯ ಆಗಬಹುದು ಅನ್ನುವಂತ ಒಂದು ಸಂದರ್ಭ ಇದು. ನೀವು ಕೂಡ ಇವತ್ತಿನ ಉಪವಾಸ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಸರ್? ನ್ಯಾಯ ಸಿಗುತ್ತೆ. ಈಗಾಗಿರೋದೇನೆ ನರೇಂದ್ರ ಮೋದಿ ಅವರನ್ನ, ಅವರ ಪಕ್ಷವನ್ನ, ಅವರ ಸರ್ಕಾರವನ್ನ ನಾವು ಪ್ರಶ್ನಿಸುವ ಹಾಗೇ ಇಲ್ಲ ಅಂತ ಭಾವಿಸಿದ್ದವರಿಗೆ ದೊಡ್ಡ ಮಟ್ಟದ ಉತ್ತರ ಸಿಕ್ಕಿದೆಯಲ್ವಾ? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇನ್ನೂ ಜೀವಂತವಾಗಿದೆ. ಮಹಾತ್ಮ ಗಾಂಧೀಜಿ ಅವರು ಹೋರಾಟದಿಂದ ಬಂದಂತ ಒಂದು ಸ್ವಾತಂತ್ರ್ಯ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಏನಿದೆ, ಆ ಸಂವಿಧಾನವನ್ನ ಬಳಸಿ ಈ ದೇಶದಲ್ಲಿ ನೆಹರೂರವರು ಕಟ್ಟಿದಂತ ಪ್ರಜಾಪ್ರಭುತ್ವ ಸಂಸ್ಥೆಗಳೇನಿದೆ ಅವಿನ್ನೂ ಜೀವಂತವಾಗಿವೆ. ಜನರ ಹಕ್ಕುಗಳಿದೆ ಅನ್ನೋದು ಗೊತ್ತಾಗಿದೆ. ಆದರೆ ಹಕ್ಕುಗಳ ದಮನಕ್ಕೆ ಹೋದಾಗ ಏನಾಗುತ್ತೋ ಗೊತ್ತಿಲ್ಲ. ಹಕ್ಕುಗಳನ್ನು ದಮನಿಸದೆ ಈ ತರ ಹಾದಿ ಬೀದಿಯಲ್ಲಿ ಮಕ್ಕಳನ್ನ ಹೊಡಿದೆ. ನರೇಂದ್ರ ಮೋದಿ ಅವರ ಮೊಮ್ಮಕ್ಕಳ ವಯಸ್ಸಿನ ಮಕ್ಕಳು ಇವರು. ಅಜ್ಜ ನರೇಂದ್ರ ಮೋದಿ ಅವ್ರನ್ನ ಇವರು ಅಜ್ಜ ಅನ್ನಬೇಕು. ಆ ಅಜ್ಜ ತಾತನ ವಯಸ್ಸಿನ ಪ್ರಧಾನಮಂತ್ರಿ ಈ ಮೋದಿ ಅವರು ಮಕ್ಕಳನ್ನ ಕರೆದು ಮೈದಡಿವಿ ಪ್ರೀತಿ ಅನುಕಂಪದಿಂದ ಅವರ ಮಾತು ಕೇಳಿದ್ರೆ ಇಷ್ಟೊತ್ತಿಗೆ ಅವರು ದೊಡ್ಡ ಮನುಷ್ಯರಾಗ್ಬಿಡ್ತಾ ಇದ್ರು. ಆದರೆ ಅದೇನೋ ಒಂದು ಅಧಿಕಾರದ ಅಹಂ ಇವತ್ತು ನರೇಂದ್ರ ಮೋದಿ ಅವರು ಈ ಮಕ್ಕಳ ಮುಂದೆ, ಮಕ್ಕಳ ಕಣ್ಣಲ್ಲಿ ಸಣ್ಣವರಾಗ್ಬಿಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಇವತ್ತು ಒಬ್ಬ ಹಿರಿಯ ನಾಗರಿಕರ ತರಕ್ಕೆ ಕಾಣಿಸ್ತಾ ಇಲ್ಲ, ತುಂಬಾ ಸಣ್ಣವರ ತರಕ್ಕೆ ಈ ಮಕ್ಕಳ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಯುವಕರ ಧ್ವನಿ ಬದಲಾವಣೆ ತರುತ್ತಾ ಇದ್ದಾರೆ. ಪ್ರತಿ ಸಂದರ್ಭದಲ್ಲೂ ಯುವಕರ ಧ್ವನಿ ಬದಲಾವಣೆ ತಂದಿದೆ. ಈ ಸಂದರ್ಭ ಈಗಾಗಲೇ ತಂದಿದೆ. ದೇಶಾದ್ಯಂತ ಪ್ರಪ್ರಥಮ ಬಾರಿಗೆ ಕಳೆದ 12 ವರ್ಷಗಳಲ್ಲಿ ಯುವ ಜನರು ಸಹ ಪ್ರಶ್ನಿಸಬಲ್ಲರು ಅನ್ನುವಂಥದ್ದನ್ನ ಇವತ್ತು ತೋರಿಸಿದೆ. ಈ ಜಲ್ದಿಯ ಈ ಹೋರಾಟದಿಂದ ಮುಂದಿನ ಚುನಾವಣೆಗಳಲ್ಲಾಗ್ಬೋದು ಅಥವಾ ಮುಂದಿನ ಈ ವ್ಯವಸ್ಥೆಯ ಬದಲಾವಣೆ ಕಾಣ್ಬೋದು
ಆಗ್ಬೋದಾ ಸರ್ ಈ ಹೋರಾಟ? ಮುಂದಿನ ಚುನಾವಣೆಗಳಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನನಗೆ ಒಂದು ಸಂದೇಹ ಇದೆ. ಆದರೆ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಖಂಡಿತ ಬರುತ್ತೆ. ಯಾಕಂದರೆ ಈಗಲೂ ಬಹುತೇಕ ಮತದಾರರು ಹಣ, ಹೆಂಡ, ಜಾತಿ, ಕೋಮು ವಿಚಾರಗಳಿಗೆ ಓಟ್ ಹಾಕುವಂಥ ಮನಸ್ಥಿತಿಯವರಿದ್ದಾರೆ. ಯಾಕಂದರೆ ಇದೇ ಜನಸಿಯವರ ಮನಸ್ಥಿತಿ ನನ್ನದು ನಿಮ್ಮದು ನಮ್ಮ ಹಿರಿಯರದಲ್ಲವಲ್ಲ. ಹಾಗಾಗಿ ಚುನಾವಣಾ ಬದಲಾವಣೆಗಳಾಗಬೇಕಾದ್ರೆ ಭಾಳ ದೊಡ್ಡ ರೀತಿಯಲ್ಲಿ ಬದಲಾವಣೆಗಳಾಗಬೇಕು. ಚೆನ್ನಯ್ಯ, KRS ಪಕ್ಷದ ರಾಜ್ಯ ಕಾರ್ಯದರ್ಶಿ. ಸೊ ಏನಾದರೂ ಇತ್ತೀಚಿನ ಬೆಳವಣಿಗೆ ಶಿಕ್ಷಣದ ಮೇಲೆ ಎಷ್ಟು ಪ್ರಭಾವ ಬೀರ್ತಿದೆ ಅಂದರೆ ಇಡೀ ದೇಶ ಜನತೆ ನೋಡ್ತಾ ಇದೆ. ಏನಾದರೂ ನರೇಂದ್ರ ಮೋದಿಯವ್ರಿಗೆ ಏನಾದರೂ ನೈತಿಕತೆ ಅನ್ನೋದು ಏನಾದರೂ ಇದ್ದರೆ ಆದಷ್ಟು ಬೇಗ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಇಲ್ಲ ಅಂತಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಿರುವಂಥ ಏರುಪೇರು, ಎಷ್ಟು ಅನ್ಯಾಯ ಅಕ್ರಮಗಳಾಗಿದೆ, ಮೋಸ ವಂಚನೆಗಳಾಗಿದೆ ಅಂತಂದರೆ ಇಡೀ ದೇಶದ ಯುವ ಜನತೆ ಏನಾದ್ರು ದಂಗೆ ಎದಾಳ್ತು ಅಂತಂದರೆ ನಿಮ್ಮ ಸರ್ಕಾರ ಹೆಸರಿಗೆ ಹೇಳ್ದಂಗೆ ಹೋಗುತ್ತೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಂದು ಅರ್ಥ ಮಾಡ್ಕೊಬೇಕು, ಏನು ನೀಟು ಈ ವ್ಯವಸ್ಥೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಎಷ್ಟು 20ರಿಂದ 22 ವಿದ್ಯಾರ್ಥಿಗಳು 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿನ್ನೆ ನೋಡಿದ್ರೆ ಅವರೇನೋ ಸಂಸತ್ತಲ್ಲಿ ಹೋಗಿ ಅಲ್ಲೇನೋ ಗಲಾಟೆ ಮಾಡೋದು, ಗೊಂದಲ ಮಾಡೋದು, ಇನ್ನೊಂದು ಮಾಡೋಕ್ಕೆ ಹೋಗಲಿಲ್ಲ. ಯಾವುದೋ ಒಂದು ಪ್ರತಿಭಟನೆ ಅಥವಾ ಶಾಂತಿಯುತ ಪ್ರತಿಭಟನೆ ಮಾಡೋಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಲಾಠಿ ಏಟು ಮತ್ತು ಟೈರ್ ಗ್ಯಾಸು ಅದು ಇದೇನು ಹಬ್ಬಿಸಿ ದೊಡ್ಡ ಹಂತದಲ್ಲಿ ಇದೆಲ್ಲ ಗಾಯ. ಇನ್ನೊಂದು ವ್ಯವಸ್ಥೆಯಲ್ಲಿ ದುರ್ಘಟನೆ ಸಂಭವಿಸುವಂಥ ರೀತಿಯಲ್ಲಿ ಇವರು ಇದನ್ನು ಮಾಡಿದ್ದಾರೆ. ಒಂದಿನ ಉಪವಾಸ ಮಾಡ್ತಾ ಇದ್ದಾರಲ್ಲ, ಹೌದು. ಕಂಟಿನ್ಯೂ ಮಾಡ್ತಾರೆ ಈಗ? ಇಲ್ಲ, ನಮ್ಮ ಗೌರವಾಧ್ಯಕ್ಷರು ಒಂದಿನಿಂದ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಅವರು ಮುಂದಿನ ದಿನಗಳಲ್ಲಿ ಯಾವ ಥರ ದಿನಾಂಕನ ಅಥವಾ ಈ ಕಾರ್ಯಕ್ರಮ ಇನ್ನೂ ಮುಂದುವರಿಸಬೇಕಾ ಅಥವಾ ಯಾವುದು ಅನ್ನೋದ ನಿಗದಿಪಡಿಸ್ತಾರೆ. ಕ್ಯಾಮ್ರಾಮನ್ ಗೌತಮ್ ಜೊತೆ ಹಜರತ್ ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ